ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವಾಗ ಯಾವುದೇ ಒಂದು ಎಕ್ಸಾಮ್ಸ್ ಆದರೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಅನ್ನೋದು ಕಾಮನ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. 30 ಮಾರ್ಕ್ಸ್ಗಾಗಿರ್ಬೋದು ಅಥವಾ 35 ಮಾರ್ಕ್ಸ್ಗಾಗಿರ್ಬೋದು. ಸೊ ಈ ಥರ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಈ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಸ್ ಏನಿದೆ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ. ಯಾಕಂದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡ ಈಸಿ ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇಂಗ್ಲೀಷ್ ಈಸಿ ಇರುತ್ತೆ. ಸೊ ಇಂಗ್ಲೀಷ್ನ ನಾವು ಆಳವಾಗಿ ಓದ್ಬಿಟ್ರೆ, ಒಂದ್ಸಲ ತಿಳ್ಕೊಬಿಟ್ರೆ ಎಲ್ಲವೂ ಕೂಡ ಈಸಿ ಇರುತ್ತೆ. ಸೊ ಹಾಗಾಗಿ ಇಂಗ್ಲೀಷ್ ವ್ಯಾಕರಣ ಅಂತ ಬಂದಾಗ ಯಾವ ಒಂದು ಪಾರ್ಟ್ಗೆ ನಾವು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು, ವ್ಯಾಕರಣ ಭಾಗದಲ್ಲಿ ಏನೇನೆಲ್ಲ ಬರುತ್ತೆ, ಏನೇನೆಲ್ಲ ಅಭ್ಯಾಸ ಮಾಡಬೇಕು. ಸೊ ಇದು ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಜಾಸ್ತಿ ಒಂದು ಬುಕ್ನ ತೊಗೊಂಡು 300-400 ಪೇಜ್ಗಳು ಬುಕ್ ತೊಗೊಂಡು ಓದ್ತಾ ಇರ್ತೀರ, ವರ್ಕೌಟ್ ಮಾಡ್ತಾ ಇರ್ತೀರ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೋಡಿ ಅಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ನ ಕೇಳಿದ್ದಾರೆ ಅನ್ನೋದನ್ನು ಓದ್ಕೊಳ್ಳಿ. ಪ್ಲಸ್ ಒಂದು 10 to 15 ಚಾಪ್ಟರ್ಸ್ ಇರುತ್ತೆ ಅಷ್ಟೇ. ಓಕೆ, 10 to 15 ಟಾಪಿಕ್ಸ್ ಇರುತ್ತೆ. ಆ ಟಾಪಿಕ್ಸ್ನ ಮೇಲೆ ನಾವು ವರ್ಕೌಟ್ನ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನಮಗೆ ಇಂಗ್ಲೀಷ್ ಕಷ್ಟ ಆಗೋದೇ ಇಲ್ಲ. ಸೊ ಯಾವ್ಯಾವ ಟಾಪಿಕ್ಸ್ ಇದ್ದಾವೆ, ಯಾವ್ಯಾವ ಸಿಲೆಬಸ್ ಇದೆ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಎಸ್ಪೆಷಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರಬಹುದು, PSI ಎಲ್ಲ ಎಕ್ಸಾಮ್ಸ್ಗಳಿಗೂ ಇದು ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇಲ್ಲಿ ನಾನೆಲ್ಲ ಹಾಕಿದ್ದೀನಿ ನೋಡಿ, ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಸಿಲೆಬಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಲ್ಲ ರೀತಿಯಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಿದು ಅನುಕೂಲ ಆಗುತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಇದರಲ್ಲಿ ಎಷ್ಟು ಬರುತ್ತೆ ಪದಗಳ ವಿಭಾಗಗಳು. ಸೊ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಇಂಗ್ಲೀಷ್ ಸೆಂಟೆನ್ಸಸ್. ಸೊ ಇಲ್ಲಿ ಮೊದಲನೇದಾಗಿ ನೌನ್ ಅಂತ ಇದೆ. ಓಕೆ, ನೌನ್ ಅಂತಂದರೆ ಏನು? ನಾಮಪದ ಅಲ್ವಾ. ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಫಾರ್ ಎಕ್ಸಾಂಪಲ್, ರಮೇಶ್ ಲೀವ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ. ಅಲ್ಲಿ ರಮೇಶ್ ಆ್ಯಂಡ್ ಬೆಂಗಳೂರು ಇದು ಎರಡೂ ಕೂಡ ಏನಾಗುತ್ತೆ? ನಾಮಪದ, ಹೆಸರನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾಮಪದ ಅಂತಂದರೆ ಏನು, ಆಮೇಲೆ ಏನೇನೆಲ್ಲ ಬರುತ್ತೆ ಅದು. ಇನ್ನು ಸರ್ವನಾಮ ಅಂತಂದರೆ ಪ್ರೊನೌನ್. ಪ್ರೊನೌನ್ ಅಂದರೆ ಸರ್ವನಾಮ, ಅಂದರೆ ಯೂಸ್ಡ್ ಇನ್ ಪ್ಲೇಸ್ ಆಫ್ ಎ ನೌನ್. ಅಂದರೆ ಅವಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಿದ್ಧರಾಗುತ್ತಿದ್ದಾಳೆ. ಇಂಗ್ಲೀಷ್ನಲ್ಲಿ ಶಿ ಇಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಶಿ ಇನ್ಸ್ಟಿಡ್ ಆಫ್ ಅ ನೇಮ್ ಅಲ್ವಾ. ಸೊ ಶಿ ಅನ್ನೋದು ಅವಳು, ಅವನು, ಅವರು, ಅದು, ಇದು, ಇದೆಲ್ಲ ಸರ್ವನಾಮಕ್ಕೆ ಬರುತ್ತೆ. ಆಯಿತಾ, ಹೆಸರಿನ ಬದಲು ಬಳಸ್ತಕ್ಕಂಥದ್ದು. ಸೊ ಇದು ಬರುತ್ತೆ. ಆ್ಯಂಡ್ ವರ್ಬ್ ಅಂತಂದರೆ ಕ್ರಿಯಾಪದ. ಓಕೆ, ಯಾವ ರೀತಿ ಹೇಳ್ತೀವಿ ಅಂದರೆ, ದಿ ಸ್ಟಡಿ ಎವ್ರಿ ನೈಟ್. ಅವರು ಪ್ರತಿದಿನ ರಾತ್ರಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಥವಾ ಓದ್ತಾ ಇದ್ದಾರೆ. ಸೊ ಸ್ಟಡಿ ಅನ್ನೋದೇನಿದೆಲ್ಲ ಅಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆ, ಅಲ್ಲಿ ಏನೋ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅದು ಕ್ರಿಯಾಪದ, ವರ್ಬ್. ಆ್ಯಂಡ್ ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ನಾಮ ವಿಶೇಷಣ, ಅಂದರೆ ಕ್ವಾಲಿಫೈಸ್ ಅ ನೌನ್ ಆರ್ ಪ್ರೊನೌನ್. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಅ ಸ್ಮಾರ್ಟ್ ಸ್ಟ್ರಾಟರ್ಜಿ. ಇದು ಒಂದು ಜಾಣತನದ ತಂತ್ರ, ಸ್ಮಾರ್ಟ್ ಅಂತ ಹೇಳ್ತೀವಲ್ವ ಅದು. ಓಕೆ, ಬ್ಯೂಟಿಫುಲ್ ರೋಸ್, ಶಿ ಈಸ್ ವೆರಿ ಟಾಲ್, ಶಿ ಈಸ್ ವೆರಿ ಥಿನ್. ಸೊ ಈ ಥರ ಎಲ್ಲ ಹೇಳ್ತೀವಲ್ವ, ಒಂದು ವಿಶೇಷಣವನ್ನು ನಾವು ಇದು ಮಾಡೋದು. ಸೊ ಅದನ್ನು ನಾಮ ವಿಶೇಷಣ ಅಂತ ಹೇಳಿ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಇದು ಬರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಏನೇನು ಬರುತ್ತೆ ಅಂತ ಹೇಳ್ತಿದ್ದೀನಿ ಹೊರತು ಇದನ್ನು ಡೆಪ್ತಾಗಿ ನಾನು ಹೇಳ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟಾಗಿ ಒಂದೊಂದು ಟಾಪಿಕ್ನ ಇಟ್ಕೊಂಡು ವಿಡಿಯೋ ಮಾಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಅಡ್ವರ್ಬ್ ಅಂತ ಹೇಳಿದ್ರೆ ಕ್ರಿಯಾ ವಿಶೇಷಣ, ಅಂದರೆ ಮಾಡಿಫೈಸ್ ಅ ವರ್ಬ್, ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಫಾರ್ ಎಕ್ಸಾಂಪಲ್, ಅವನು ವೇಗವಾಗಿ ಓಡ್ತಾನೆ, ಹಿ ರನ್ಸ್ ಫಾಸ್ಟ್. ಸೊ ಇದೆಲ್ಲವೂ ಏನಾಗುತ್ತೆ? ಕ್ರಿಯಾ ವಿಶೇಷಣ ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಿಪೋಸಿಷನ್ ಅಂತ ಹೇಳಿದ್ರೆ ಉಪಸರ್ಗ ಅಂತ ಹೇಳ್ತೀವಿ. ಆಮೇಲೆ ಕಂಜಂಕ್ಷನ್ ಅಂತ ಬರುತ್ತೆ, ಸಂಯೋಜಕಾವ್ಯಯ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆಮೇಲೆ ಇಂಟರ್ಜಂಕ್ಷನ್ ಅಂತ ಬರುತ್ತೆ, ಅಂದರೆ ಭಾವಸೂಚಕಾವ್ಯಯ, ಎಕ್ಸ್ಪ್ರೆಸಸ್ ಸಡನ್ ಎಮೋಷನ್ಸ್. ಸೊ ಇದನ್ನು ನಾವು ಭಾವಸೂಚಕಾವ್ಯಯ, ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇಷ್ಟು ಬರುತ್ತೆ, ಇದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಟೆನ್ಸಸ್ ಅಂತಂದ್ರೆ ಕಾಲಗಳು. ಕನ್ನಡದಲ್ಲಿ ನಾವು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಈ ಥರ ಹೇಳ್ತೀವಲ್ವ, ಅದೇ ಥರ ಇಂಗ್ಲೀಷ್ನಲ್ಲಿ ಟೆನ್ಸಸ್ ಅಂತ ಇದೆ. ಮೊದಲನೇದು ಪ್ರೆಸೆಂಟ್ ಟೆನ್ಸ್, ಅಂದರೆ ಪ್ರೆಸೆಂಟ್, ಇವಾಗ ಇರೋದು, ವರ್ತಮಾನ ಕಾಲ. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಆಮೇಲೆ ಕಂಟಿನ್ಯೂಸ್ ಬರುತ್ತೆ, ಪರ್ಫೆಕ್ಟ್ ಬರುತ್ತೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ. ಸೊ ಪ್ರೆಸೆಂಟ್ ಟೆನ್ಸಲ್ಲೇ ಇಷ್ಟು ಬರುತ್ತೆ. ಓಕೆ, ಆ್ಯಂಡ್ ದೆನ್ ಏನು ಬರುತ್ತೆ? ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಂತಂದರೆ ಭೂತಕಾಲ, ಆಗು ಹೋಗಿರೋ ಅಂಥದ್ದು. ಸಿಂಪಲ್ ಪಾಸ್ಟ್ ಟೆನ್ಸು, ಸಿಂಪಲ್ ಕಂಟಿನ್ಯೂಸ್, ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬರುತ್ತೆ,
ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಇದೆಲ್ಲವೂ ಕೂಡ ಭೂತಕಾಲಕ್ಕೆ ಸಂಬಂಧಪಟ್ಟಿರೋ ಹಾಗೆ. ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ. ಸಿಂಪಲ್ ಬರುತ್ತೆ, ಕಂಟಿನ್ಯೂಸ್ ಬರುತ್ತೆ, ಪರ್ಫೆಕ್ಟ್ ಬರುತ್ತೆ. ಸೊ ಇದೆಲ್ಲ ಭವಿಷ್ಯತ್ ಕಾಲ, ಏನು ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ದೆನ್ ಇಲ್ಲಿ ಬಂದ್ಬಿಟ್ಟು ಆರ್ಟಿಕಲ್ಸ್. ಸೊ ಆರ್ಟಿಕಲ್ಸ್ ಅಂತ ಕನ್ನಡದಲ್ಲಿ ನಾವೇನು ಹೇಳ್ತೀವಿ, ಉಪಪದಗಳು. ಯೂಸ್ಡ್ ಬಿಫೋರ್ ನೌನ್ಸ್ ಟು ಸ್ಪೆಸಿಫೈ ದೇರ್ ಡೆಫಿನಿಟ್ ಟೆನ್ಸಸ್. ಅಂದರೆ ಏನು ಯೂಸ್ಡ್ ಫಾರ್ ಜನರಲ್ ಆರ್ ನಾನ್ ಸ್ಪೆಸಿಫಿಕ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್ ಅಂತ. ಆಯಿತಾ. ಫಾರ್ ಎಕ್ಸಾಂಪಲ್, ಐ ಸಾ ಆ್ಯನ್ ಎಲಿಫೆಂಟ್ ಆ್ಯಂಡ್ ಅ ಡಾಗ್. ಅಂದರೆ ನಾನು ಒಂದು ಆನೆ ಮತ್ತು ಒಂದು ನಾಯಿಯನ್ನು ನೋಡಿದೆ. ಆಯಿತಾ. ಸೊ ಅದರಲ್ಲಿ ಆ್ಯನ್, ಎ ಇದೆಲ್ಲ ಏನು ಆರ್ಟಿಕಲ್ ಅಲ್ವಾ. ಸೊ ಅದರಲ್ಲಿ ಕೂಡ ಆರ್ಟಿಕಲಲ್ಲಿ ಎರಡು ಬರುತ್ತೆ, ಇಂಡೆಫಿನಿಟ್ ಆರ್ಟಿಕಲ್ಸ್ ಮತ್ತು ಡೆಫಿನೆಟ್ ಆರ್ಟಿಕಲ್ಸ್ ಅಂತ. ಎ ಆ್ಯನ್ ಬಂದ್ಬಿಟ್ಟು ಇಂಡೆಫಿನಿಟ್ ಆರ್ಟಿಕಲ್ಸ್. ಆಯಿತಾ. ಸೊ ಡೆಫಿನೆಟ್ ಆರ್ಟಿಕಲ್ ಬಂದ್ಬಿಟ್ಟು ದ, ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಐಟಮ್ಸ್ ಆರ್ ಯುನಿಕ್ ಥಿಂಗ್ಸ್. ಆಯಿತಾ. ಸೊ ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಡಬೇಕು ಅಂತ ಅಂದರೆ, ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ. ಇದು ಸ್ಪೆಸಿಫಿಕ್. ಆಯಿತಾ. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸನ್ ಅನ್ನೋದು ಒಂದು ಸ್ಪೆಸಿಫಿಕ್ ಇರೋವಂಥದ್ದು. ಸೊ ಭೂಮಿ ಕೂಡ ಒಂದು ಸ್ಪೆಸಿಫಿಕ್. ಸೊ ಹಾಗಾಗಿ ಎಲ್ಲಿ ಒಂದು ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಐಟಮ್ಸ್ ಆರ್ ಯುನಿಕ್ ಥಿಂಗ್ಸ್ ಅಂತ ಬಂದಾಗ ನಾವು ದವನ್ನು ಯೂಸ್ ಮಾಡ್ತೀವಿ. ಆಯಿತಾ. ಇದು ಆರ್ಟಿಕಲ್ಸ್ ಎಲ್ಲ ಬರುತ್ತೆ. ಆರ್ಟಿಕಲ್ಸ್ ಎಲ್ಲ ಬರೋದು ಎ ಆ್ಯಂಡ್ ದ ಮೂರೇ. ಸೊ ಅದು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಬಂದು ಸಬ್ಜೆಕ್ಟ್ ಟು ವರ್ಬ್ ಅಗ್ರಿಮೆಂಟ್ ಅಂತಂದರೆ ಕರ್ತೃ ಕ್ರಿಯಾಪದ ಹೊಂದಾಣಿಕೆ. ಸೊ ದ ವರ್ಬ್ ಮಸ್ಟ್ ಅಗ್ರಿ ಇನ್ ನಂಬರ್ ವಿತ್ ಇಟ್ ಸಬ್ಜೆಕ್ಟ್. ಅಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಈಕ್ವಲ್ಸ್ ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಸಬ್ಜೆಕ್ಟ್ ಈಕ್ವಲ್ಸ್ ಪ್ಲೂರಲ್ ವರ್ಬ್. ಸೊ ಇದೆಲ್ಲ ಅಂದರೆ ಇದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಮಾಡಲ್ಸ್ ಆ್ಯಂಡ್ ಆಕ್ಸಿಲರೀಸ್ ಅಂದರೆ ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳು ಅಂತಂದರೆ ಏನು, ಮಾಡಲ್ಸ್ ಅಂದರೆ ಏನು, ಅದ್ರ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ವಾಯ್ಸಸ್ ಅಂದರೆ ಆ್ಯಕ್ಟಿವ್ ವಾಯ್ಸಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ಅಂದರೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ. ಸೊ ಏನು ಆ್ಯಕ್ಟಿವ್ ವಾಯ್ಸ್ ಅಂತಂದರೆ ಏನು, ಪ್ಯಾಸಿವ್ ವಾಯ್ಸ್ ಅಂತಂದರೆ ಏನು. ಸೊ ಈ ಥರದ್ರ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇದ್ರ ಬಗ್ಗೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆ. ಸೊ ಇದ್ರ ಬಗ್ಗೆ ಫೋಕಸ್ ಮಾಡಬೇಕು. ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ನೇರ ಮತ್ತು ಪರೋಕ್ಷ ನುಡಿ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಸ್ಪೀಚ್ ಅಂದರೆ ಎಕ್ಸಾಕ್ಟ್ ವರ್ಡ್ಸ್, ಇಂಡೈರೆಕ್ಟ್ ಸ್ಪೀಚ್ ಅಂದರೆ ನಾವು ರಿಪೋರ್ಟೆಡ್ ವರ್ಡ್ಸ್ ಅಂತ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ಫೋಕಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಸೆಂಟೆನ್ಸಸ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಟೈಪ್ಸ್ ಅಂದರೆ ವಾಕ್ಯ ಸಂರಚನೆ ಮತ್ತು ವಿಧಗಳು. ಇದರಲ್ಲಿ ಏನೇನು ಬರುತ್ತೆ, ಸಿಂಪಲ್ ಟೆನ್ಸಸ್ ಬರುತ್ತೆ, ಆಮೇಲೆ ಕಾಂಪೌಂಡ್ ಟೆನ್ಸಸ್ ಅಂತ ಬರುತ್ತೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಬರುತ್ತೆ. ಇದು ಮೂರು ಕೂಡ ಇದರಲ್ಲಿ ಬರ್ತಕ್ಕಂಥದ್ದು. ಅಂದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ಟೈಪ್ಸಲ್ಲಿ ಬರುವಂತಹ ವಿಧಗಳು. ಇದ್ರ ಬಗ್ಗೆನೂ ಕೂಡ ನಾವು ಓದ್ಕೋಬೇಕಾಗತ್ತೆ. ಅದಾದಮೇಲೆ 9ನೇ ಒಂದು ಟಾಪಿಕ್ ಅಂತ ಬಂದಾಗ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂದರೆ ವಾಕ್ಯ ರೂಪಾಂತರ. ಸೊ ವಾಕ್ಯ ರೂಪಾಂತರದಲ್ಲಿ ಚೇಂಜಿಂಗ್ ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್ ವಿತೌಟ್ ಆಲ್ಟರಿಂಗ್ ಇಟ್ಸ್ ಮೀನಿಂಗ್. ಅದ ಅರ್ಥ ಕೆಡದೇ ಇರೋ ಹಾಗೆ ಆ ಸೆಂಟೆನ್ಸ್ನ ಒಂದು ರಚನೆಯನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಆಯಿತಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ 10ನೇ ಒಂದು ಚಾಪ್ಟರು ಫ್ರೇಸಸ್ ಆ್ಯಂಡ್ ಕ್ಲಾಸ್ ಅಂತ. ಅಂದರೆ ವಾಕ್ಯಾಂಶ ಮತ್ತು ಉಪವಾಕ್ಯ ಅಂತ. ಏನು ಫ್ರೇಸಸ್ ಅಂದರೆ ಏನು, ಕ್ಲಾಸ್ ಅಂದರೆ ಗುಂಪು ಪದ, ಫ್ರೇಸಸ್ ಅಂದರೆ, ಕ್ಲಾಸ್ ಅಂದರೆ ಉಪವಾಕ್ಯ. ಅಂದರೆ ಅ ಗ್ರೂಪ್ ಆಫ್ ವರ್ಡ್ಸ್ ವಿತೌಟ್ ಅ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಕಾಂಬಿನೇಷನ್ ಇಸ್ ಕಾಲ್ಡ್ ಫ್ರೇಸ್. ಕ್ಲಾಸ್ ಅಂದರೆ ಅ ಗ್ರೂಪ್ ಆಫ್ ವರ್ಡ್ಸ್ ಕಂಟೈನಿಂಗ್ ಅ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸೊ ಇದನ್ನು ನಾವು ಉಪವಾಕ್ಯ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಡೀಟೇಲ್ಡ್ ಆಗಿ. ಓಕೆ. ಆ್ಯಂಡ್ ನೆಕ್ಸ್ಟ್ 11ನೇದು ಎರರ್ ಸ್ಪಾಟಿಂಗ್ ಆ್ಯಂಡ್ ಕರೆಕ್ಷನ್ ಅಂದರೆ ತಪ್ಪುಗಳನ್ನು ಗುರುತಿಸೋದು. ಅಂದರೆ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಆ ಸೆಂಟೆನ್ಸು ಯಾಕೆ ರಾಂಗ್ ಆಗಿದೆ, ಇದರಲ್ಲಿ ಯಾವ ವರ್ಡ್ ರಾಂಗ್ ಆಗಿದೆ, ಯಾವ ವರ್ಡ್ ಆ್ಯಡ್ ಮಾಡಬೇಕಾಗಿತ್ತು ಇದೆಲ್ಲವೂ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಶಿ ಈಸ್ ಮೋರ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್. ಸೊ ಅಲ್ಲಿ ಕ್ಲೆವರರ್ ಅಂತ ಇದೆ ಅಲ್ವಾ, ಶಿ ಇಸ್ ಮೋರ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್. ಅಲ್ಲಿ ಡಬಲ್ ಕಂಪ್ಯಾರಿಟಿವ್ ಎರರ್ ಆಗಿದೆ. ಸೊ ಕರೆಕ್ಟ್ ವರ್ಡ್ ಏನು, ಶಿ ಈಸ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್. ಓಕೆ. ಸೊ ಇಲ್ಲಿ ಮೋರ್ ಅಂತ ಏನು ವರ್ಡ್ ಆ್ಯಡ್ ಮಾಡಿದೆ ಮುಂಚೆ, ಶಿ ಈಸ್ ಮೋರ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್, ಅದರಲ್ಲಿ ಮೋರ್ ಅನ್ನೋದನ್ನ ರಿಮೂವ್ ಮಾಡಿ ಶಿ ಈಸ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಆಗುತ್ತೆ. ಸೊ ಇದು ಎರರ್ ಸ್ಪಾಟಿಂಗ್ ಆ್ಯಂಡ್ ಕರೆಕ್ಷನ್, ಅದ್ರ ಬಗ್ಗೆನೂ ಕೂಡ ನಾವು ವರ್ಕೌಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸಸ್ ಅಂದರೆ ಖಾಲಿ ಜಾಗ ಭರ್ತಿ ಮಾಡೋದು ಅಂತ. ಅಂದರೆ ಇದರಲ್ಲಿ ವೊಕ್ಯಾಬುಲರಿನ ಕೊಡ್ತಾರೆ, ಪ್ರಿಪೋಸಿಷನ್ಸ್ನ ಕೊಡ್ತಾರೆ, ಪ್ರಿಪೋಸಿಷನ್ ಯೂಸೇಜ್ ಆಗಿರ್ಬೋದು, ಟೆನ್ಸಸ್ ಫಾರ್ಮ್ಸ್ ಆಗಿರ್ಬೋದು, ಆ್ಯಂಡ್ ಆರ್ಟಿಕಲ್ಸ್ ಇದೆಲ್ಲವನ್ನ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು, ಅಡ್ಜೆಕ್ಟಿವ್ ಕೊಡ್ಬೋದು, ಆಮೇಲೆ ಇಂಟರ್ಜೆಕ್ಷನ್ ಕೊಡ್ಬೋದು, ಕಂಜಂಕ್ಷನ್ ಕೊಡ್ಬೋದು, ಎಲ್ಲವೂ ಕೂಡ. ಆಯಿತಾ.
ಆ್ಯಂಡ್ ಅದಾದಮೇಲೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಇದೆ 13th ಒನ್, ಅಂದರೆ ವಾಕ್ಯ ತಿದ್ದುಪಡಿ ಮಾಡೋದು ಅಂತ. ಸೊ ಒಂದು ರಾಂಗ್ ಆಗಿರುವಂತಹ ಒಂದು ಏನು ಸೆಂಟೆನ್ಸ್ನ ಕೊಡ್ತಾರೆ. ಓಕೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬರೀತಕ್ಕಂಥದ್ದು. ಗ್ರಾಮ್ಯಾಟಿಕಲಿ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದರೆ ಅದನ್ನು ಕರೆಕ್ಟಾಗಿ ನಾವು ವಾಕ್ಯಬದ್ಧವಾಗಿ ಬರೆಯೋವಂಥದ್ದು. ಆ್ಯಂಡ್ ನೆಕ್ಸ್ಟು 14ನೇದು ನೋಡಿ ಇಲ್ಲಿ, ಸಿನಾನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಅಂದರೆ ಸಮಾನಾರ್ಥಕ ಮತ್ತು ವಿರುದ್ಧ ಪದ. ನಾವು ಏನು ಮೀನಿಂಗ್ ಆ್ಯಂಡ್ ಆಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಲ್ವ, ಅದು ಸಮಾನಾರ್ಥ. ಸಿನಾನಿಮ್ಸ್ ಅಂದರೆ ಒಂದೇ ಥರ ಅರ್ಥ ಕೊಡೋವಂಥದ್ದು. ಆ್ಯಂಡ್ ಆ್ಯಂಟನಿಮ್ಸ್ ಅಂತ ಹೇಳಿದ್ರೆ ಆಂಟನಿಮ್, ವಿರುದ್ಧಾರ್ಥಕ ಪದ, ಆಪೋಸಿಟ್ ಮೀನಿಂಗ್. ಫಾರ್ ಎಕ್ಸಾಂಪಲ್ ಏನ್ಷಿಂಟ್ ಅಂದರೆ ಪ್ರಾಚೀನ, ಪ್ರಾಚೀನಕ್ಕೆ ಆಧುನಿಕ, ಮಾಡರ್ನ್. ಸೊ ಈ ಥರ ಆಯ್ತಾ. ಆ್ಯಂಡ್ ನೆಕ್ಸ್ಟ್ 15 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಒಂದೇ ಪದದಲ್ಲಿ ವ್ಯಕ್ತಪಡಿಸೋದು. ರೀಪ್ಲೇಸಿಂಗ್ ಎನ್ ಎಂಟೈರ್ ಪ್ರೇಸಸ್ ಆರ್ ಸೆಂಟೆನ್ಸಸ್ ವಿತ್ ಸಿಂಗಲ್ ಪ್ರೇಸಸ್ ವರ್ಡ್ ಅಂತ. ಫಾರ್ ಎಕ್ಸಾಂಪಲ್ ಒನ್ ಹೂ ನೋಸ್ ಎವ್ರಿಥಿಂಗ್ ಅಂದರೆ ಎಲ್ಲವನ್ನ ಬಲ್ಲವರಿಗೆ ನಾವೇನಂತ ಹೇಳಿ ಕರಿತೀವಿ, ಸರ್ವಜ್ಞ ಅಂತ ಹೇಳಿ ಕರಿತೀವಿ. ಅದೇ ಇಂಗ್ಲೀಷ್ನಲ್ಲಿ ಆ ಒಂದು ವರ್ಡ್ಗೆ ಏನಂತ ಹೇಳಿ ಕರೀತಾರೆ ಅಂತ, ಓಮ್ನಿಸೆಂಟ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಅ ಸ್ಟಡಿ ಆಫ್ ಆನಿಮಲ್ಸ್ ಅಂದರೆ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದು ಪ್ರಾಣಿಶಾಸ್ತ್ರ, ಝುವಾಲಜಿ. ಸೊ ಈ ಥರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ಅದಾದಮೇಲೆ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ನಾಣ್ಣುಡಿಗಳು ಮತ್ತು ಗಾದೆ ಮಾತುಗಳು, ಅದ್ರ ಬಗ್ಗೆನೂ ಓದ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ನಮ್ಗೆ ಈಸಿ ಗಾದೆ ಮಾತುಗಳು, ನಾಣ್ಣುಡಿ ಎಲ್ಲ, ಬಟ್ ಇಂಗ್ಲೀಷಲ್ಲಿ ಆದಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒನ್ಸ್ ಇನ್ ಅ ಬ್ಲೂ ಮೂನ್ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಯಾವಾಗಲೂ ಒಂದೊಂದು ಸಲ ಅಥವಾ ತುಂಬ ವಿರಳವಾಗಿ ಅಂತ. ಇದನ್ನು ಇಟ್ಕೊಂಡು ಯಾವ ರೀತಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಿ ವಿಸಿಟ್ಸ್ ಹಿಸ್ ಹೋಮ್ ಟೌನ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದರೆ ವೆರಿ ರೇರ್ಲಿ ಅಂತ. ಅವ್ರ ಹೋಮ್ ಟೈಮ್ಗೆ ಯಾವಾಗಲಾದ್ರೂ ಒಂದೊಂದು ಸಲ ಹೋಗ್ತಾರೆ ಅಂತ. ಸೊ ಒನ್ಸ್ ಇನ್ ಅ ಬ್ಲೂ ಮೂನ್ ಮೀನ್ಸ್ ವೆರಿ ರೇರ್ಲಿ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಪೆಲ್ಲಿಂಗ್ ಕರೆಕ್ಷನ್. ಸೊ ಸ್ಪೆಲ್ಲಿಂಗ್ ಕರೆಕ್ಷನ್, ಕಾಗುಣಿತ ತಿದ್ದುಪಡಿ ಮಾಡೋದು. ಏನು ಸೇಮ್ ವರ್ಡ್ ಇರುತ್ತೆ ಆಯಿತಾ, ಅದೇ ವರ್ಡ್ನ ಮೀನಿಂಗ್ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಸೀವ್, ಸ್ವೀಕರಿಸು. ಅದಾದಮೇಲೆ ಅಕೊಮೊಡೇಟ್, ವಸತಿ ಕಲ್ಪಿಸು, ಹೊಂದಿಕೋ. ಆ ಥರ ವರ್ಡ್ಸ್ಗಳನ್ನು ಸ್ಪೆಲ್ಲಿಂಗ್ನ ಬೇರೆ ಬೇರೆ ಥರ ತಪ್ಪಾಗಿ ಕೊಟ್ಬಿಟ್ಟಿರ್ತಾರೆ. ಸೊ ಅವಾಗ ನಾವೇನು ಮಾಡಬೇಕು, ಎಲ್ಲ ಪದಗಳ ಪರಿಚಯ ನಮಗಿರಬೇಕಾಗತ್ತೆ. ಸೊ ಹಾಗಾಗಿ ಸ್ಪೆಲ್ಲಿಂಗ್ ಕರೆಕ್ಷನ್ನ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ಯಾರನಿಮ್ಸ್, ಆಮೇಲೆ ಹೋಮೋನಿಮ್ಸ್, ಆಮೇಲೆ ಹೋಮೋಫೋನ್ಸ್ ಅಂದರೆ ವಿಶೇಷ ಪದ ಪ್ರಕಾರಗಳು ಅಂತ ಹೇಳಿಬಿಟ್ಟು ಅದರಲ್ಲಿ ಹೋಮೋಫೋನ್ಸ್ ಬರುತ್ತೆ. ಹೋಮೋಫೋನ್ಸ್ ಅಂದರೆ ಸಮಾನ ಉಚ್ಚಾರಣೆ, ವಿಭಿನ್ನ ಕಾಗುಣಿತ ಅರ್ಥ. ಹೋಮೋಫೋನ್ಸ್ ಅಂತಂದರೆ ವರ್ಡ್ಸ್ ದಟ್ ಸೌಂಡ್ ಐಡೆಂಟಿಕಲಿ ವೆನ್ ಸ್ಪೋಕ್ ಅಲೌಡ್ ಬಟ್ ಹ್ಯಾವ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಡಿಫ್ರೆಂಟ್ ಮೀನಿಂಗ್. ನಾವು ಹೇಳೋವಾಗ ಒಂದೇ ಥರ ಸೌಂಡ್ಸ್ ಕೇಳುತ್ತೆ, ಆದರೆ ಸ್ಪೆಲ್ಲಿಂಗ್ಸ್ ಮತ್ತು ಅರ್ಥ ಬೇರೆ ಬೇರೆ ಥರ ಇರುತ್ತೆ ಅಂತಕ್ಕಂಥದ್ದು ಆಯಿತಾ. ಸೊ ಒಂದು ಎಕ್ಸಾಂಪಲ್ ಅಂದರೆ ಪ್ರಿನ್ಸಿಪಾಲ್ ಆ್ಯಂಡ್ ಪ್ರಿನ್ಸಿಪಲ್. ಸೊ ಪ್ರಿನ್ಸಿಪಲ್ ಪ್ರಾಂಶುಪಾಲರು ಅಂತ ಬಂದಾಗ PRINCIPAL, ಪ್ರಿನ್ಸಿಪಲ್. ಏನು ಹೆಡ್ ಆಫ್ ಎನ್ ಇನ್ಸ್ಟಿಟ್ಯೂಷನ್, ಕ್ಯಾಪಿಟಲ್ ಅಮೌಂಟ್. ಸೊ ಪ್ರಾಂಶುಪಾಲರು ಅಥವಾ ಮೂಲಧನ, ಈ ಥರ. ಫಾರ್ ಎಕ್ಸಾಂಪಲ್, ದ ಪ್ರಿನ್ಸಿಪಾಲ್ ಅಡ್ರೆಸ್ಡ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಿನ್ಸಿಪಲ್ ಅಂದರೆ ತತ್ವ ಅಥವಾ ನಿಯಮ ಅಂತ ಬರುತ್ತೆ. ಓಕೆ, ಸೊ ಪ್ರಿನ್ಸಿಪಲ್ ಆ್ಯಂಡ್ ಪ್ರಿನ್ಸಿಪಲ್ ಇದೇ ಥರ ಬಹಳಷ್ಟು ವರ್ಡ್ಸ್ಗಳಿದ್ದಾವೆ ಆಯಿತಾ. ಸೇಮ್ ಪ್ರೊನೌನ್ಸ್ ಮಾಡುವಾಗ ಒಂದೇ ಥರ ಅರ್ಥ ಕೊಡುತ್ತೆ. ಆ್ಯಂಡ್ ಸ್ಪೆಲ್ಲಿಂಗ್ಸಲ್ಲಿ ವೇರಿಯೇಷನ್ಸ್ ಇರುತ್ತೆ, ಮತ್ತು ಅರ್ಥದಲ್ಲಿ ಕೂಡ ಬೇರೆ ಬೇರೆ ಥರ ಇರುತ್ತೆ. ಓಕೆ, ಸೊ ಆ ಥರದ್ದು ಪದಗಳನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಸೊ ಈ ಥರ ಬಹಳಷ್ಟು ಪದಗಳಿದ್ದಾವೆ. ಪ್ಯಾರನಿಮ್ಸ್ ಅಂತ ಬಂದಾಗ ಇಲ್ಲಿ ಮೊದಲನೇದು ಸಮಾನ ಮೂಲ ಅಥವಾ ಸಾದೃಶ್ಯ ಹೊಂದಿರುವಂತಹ ಒಂದು ಪದಗಳಾಗಿರುತ್ತೆ. ಅಫೆಕ್ಟ್, ಎಫೆಕ್ಟ್, ಚೈಲ್ಡಿಶ್, ಚೈಲ್ಡ್ ಲೈಕ್. ಸೊ ಈ ಥರ. ಓಕೆ, ಸೊ ಇದನ್ನು ನಾವು ವರ್ಕೌಟ್ ಮಾಡಬೇಕು. ಈ ರೀತಿ ಇಷ್ಟು 18 ಟಾಪಿಕ್ಸ್ಗಳ ಮೇಲೆ ನಾವು ವರ್ಕೌಟ್ ಮಾಡಿಬಿಟ್ರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲ ಒಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ವ್ಯಾಕರಣ ಅಂತ ಬಂದಾಗ ಇದೇ ವ್ಯಾಕರಣವನ್ನು ಕೇಳ್ತಾರೆ. ಸೊ ರಿವಿಷನ್ ಇಂಪಾರ್ಟೆಂಟ್. ವರ್ಕೌಟ್ ಮಾಡಿದ್ಮೇಲೆ ಅವಾಗವಾಗ ನಮ್ಗೆ ಯಾವಾಗವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲನೂ ಕೂಡ ನಾವು ಇದನ್ನು ಕಣ್ಣಾಡಿಸ್ತಾ ಇದ್ದರೆ ಡೆಫಿನೆಟ್ಲಿ ನಮಗೆ ಇಂಗ್ಲೀಷ್ ವ್ಯಾಕರಣ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಟಾಪಿಕ್ ವೈಸ್ ಕ್ಲಾಸಸ್ನ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ರೆಕಾರ್ಡೆಡ್ ಕ್ಲಾಸು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.